ಹಲೋ ಎವ್ರಿವಾನ್, ಹೇಗಿದ್ರೆ ಎಲ್ಲರೂ? ತುಂಬ ದಿನ ಆದಮೇಲೆ ನಾನು ವ್ಲಾಗ್ ಮಾಡ್ತಿದ್ದೇನೆ. ಬೆಳಿಗ್ಗೆದೆಲ್ಲ ಬ್ರೇಕ್ಫಾಸ್ಟ್ ಮಾಡಿ ನಾವು ಅಂದ್ಕೊಂಡ್ವಿ ಇವಾನಿಗೆ ಇವತ್ತು ಶಾಪಿಂಗ್ ಕರ್ಕೊಂಡು ಹೋಗ್ಬೇಕಂತೇಳಿ. ಯಾಕಂತೇಳಿದ್ರೆ ಅವನಿವಾಗ ಗ್ರೋ ಆಗ್ತಿರೋ ಕಾರಣ ಅವನಿಗೆ ಬಟ್ಟೆ ಎಲ್ಲ ಚಿಕ್ಕದಾಗ್ತದೆ, ಟೈಟ್ ಆಗ್ತಿತ್ತು. ನಾವು ಅಂದ್ಕೊಂಡ್ವಿ ಅವನಿಗೆ ಹೊಸ ಬಟ್ಟೆ ತರಬೇಕಂತೇಳಿ. ಮತ್ತು ಚಿಕ್ಕ ಮಕ್ಕಳಿಗೆ ನೀವು ಯಾವತ್ತು ತುಂಬ ಬಟ್ಟೆನೆಲ್ಲ ತೊಗೊಂಡು ಇಡಬೇಡಿ, ಅದೆಲ್ಲ ವೇಸ್ಟ್ ಆಗುತ್ತೆ. ನಾವು ಯಾವತ್ತು ಇವನಿಗೆ ಸ್ಟಾರ್ಟಿಂಗಿಂದಲೂ ಜಾಸ್ತಿ ಬಟ್ಟೆ ತರಲಿಲ್ಲ. ನಾವು ಇನಿಷಿಯಲ್ ಡೇಸಲ್ಲಿ ಒಂದು 3-4 ಸೆಟ್ ಇಟ್ಕೊಂಡಿದ್ವಿ. ಮತ್ತು ಅವನು ICU ಇದ್ದ ಕಾರಣ ನಮಗೆ ನರ್ಸಸ್ಸೇ ತುಂಬ ಬಟ್ಟೆ ತರಲಿಕ್ಕೆ ಹೇಳಿದರು, ಅಂದರೆ ಇಡಲಿಕ್ಕೆ. ತುಂಬ ಅಂತ ಹೇಳಿದರೆ ಒಂದು 5-6 ಇಟ್ಟಿದ್ವಿ ಅಷ್ಟೇ. ಅದಾದಮೇಲೆ ನಾವೇನು ಜಾಸ್ತಿ ಬಟ್ಟೆ ಇಟ್ಟಿರಲಿಲ್ಲ. ಅಫ್ಕೋರ್ಸ್ ಕೆಲವೊಮ್ಮೆ ಅವರು ವಾಮಿಟ್ ಮಾಡ್ತಾರೆ, ಬಟ್ಟೆ ಗಲೀಜಾಗುತ್ತೆ, ಚೇಂಜ್ ಮಾಡಲೇಬೇಕಾಗ್ತದೆ. ಅದ ಕಾರಣ ನೀವು ಒಂದು 5-6 ಸೆಟ್ ಇಡಿ, ಅದಕ್ಕಿಂತ ಜಾಸ್ತಿ ತೊಗೊಳ್ಳಿಕ್ಕೆ ಹೋಗಬೇಡಿ. ಇಲ್ಲಿ ನೋಡಿ, ಇವನಿಗೆ ಆಲ್ರೆಡಿ ಎಚ್ಚರ ಆಗಿತ್ತು. ಅವನಿಗೆ ನಾವಿವಾಗ ಎಲ್ಲ ರೆಡಿ ಮಾಡಿಸಿ ಕರ್ಕೊಂಡು ಹೋಗ್ತಿದ್ದೇವೆ. ಅವನಿಗೆ ರೆಡಿ ಮಾಡಿಸೋ ಮುಂಚೆ ನಾವು ಫಸ್ಟ್ ಎಲ್ಲ ರೆಡಿ ಆಗ್ತೇವೆ, ಅದಾದಮೇಲೆ ಅವನಿಗೆ ರೆಡಿ ಮಾಡೋದಿಲ್ಲ. ಅಂದರೆ ಅವನು ಹಿಂದೆ ಬಿದ್ದರೆ ನಮ್ಮದೆಲ್ಲ ಟೈಮ್ ಅವನ ಹಿಂದೆನೇ ಆಗುತ್ತೆ. ಅವನಿಗೆ ಆ್ಯಕ್ಚುಲಿ ಶಾಪಿಂಗಿಗೆ ಹೋಗೋದು, ಔಟ್ಸೈಡ್ ಹೋಗೋದು, ತಿರುಗಾಡೋದು ಅಂದರೆ ತುಂಬ ಇಷ್ಟ. ನಾನು ತುಂಬ ಸಲ ಮೆನ್ಷನ್ ಮಾಡಿದ್ದೇನೆ. ಅವನು ಅಳೋದೇ ಇಲ್ಲ, ಅವನು ಔಟ್ಸೈಡ್ ಕರ್ಕೊಂಡು ಹೋಗೋದು ಅಂದರೆ ತುಂಬ ಇಷ್ಟ. ನಾವು ಯೂಶ್ವಲಿ ಬಾಲ್ಕನಿಗೆ ಕರ್ಕೊಂಡು ಹೋದ್ರೂ ಅವನಿಗೆ ಅದರಲ್ಲೂ ಖುಷಿ ಸಿಗುತ್ತೆ. ಮತ್ತು ಇಲ್ಲಿ ಎಂಥ ಪ್ರಾಬ್ಲಮ್ ಅಂತ ಹೇಳಿದ್ರು, ದುಬೈಯಲ್ಲಿ ತುಂಬ ಸೆಕೆ. ಇವಾಗ ತಡಿಲಿಕ್ಕೇನೆ ಆಗೋದಿಲ್ಲ, ಔಟ್ಸೈಡ್ ಅಂತ ಹೋಗಲಿಕ್ಕೆ ಆಗೋದಿಲ್ಲ. ಅದು ಸಹ ನಾವು ಚಿಕ್ಕ ಮಗುವನ್ನು ಕರ್ಕೊಂಡು ಹೋಗೋದು ಅಂತ ಹೇಳಿದರೆ ಅದೊಂದು ನಮಗೆ ದೊಡ್ಡ ಟಾಸ್ಕ್. ನಾವು ನಮ್ಮನ್ನೇ ಮ್ಯಾನೇಜ್ ಮಾಡಲಿಕ್ಕೆ ಆಗೋದಿಲ್ಲ, ನಾವು ಮಗುವನ್ನು ಸಹ ಮ್ಯಾನೇಜ್ ಮಾಡಬೇಕು. ನಮಗೆ ಇಷ್ಟು ಸೆಕೆ ಆಗಬೇಕಿದ್ರೆ ಅವ್ರಿಗಿನ್ನೆಷ್ಟು ಸೆಕೆ ಆಗಬೇಡ. ಓಕೆ, ನಾವು ಇವಾಗ ಎಲ್ಲ ರೆಡಿ ಮಾಡಿ ಹೊರಡ್ತಿದ್ದೇವೆ. ನಮಗಿಂತ ಜಾಸ್ತಿ ಅವನೊಂದು ಬ್ಯಾಗ್ ರೆಡಿ ಮಾಡಲಿಕ್ಕೇ ಆಗುತ್ತೆ, ಯಾಕಂದರೆ ಎಲ್ಲ ಥಿಂಗ್ಸ್ನ ತಗೋಬೇಕಾಗುತ್ತೆ. ಹಾಲು ಎಕ್ಸ್ಟ್ರಾ ಇಟ್ಟಿರಬೇಕಾಗುತ್ತೆ. ಅದರಲ್ಲೇ ತುಂಬ ಟೈಮ್ ಹೋಗುತ್ತೆ. ಮಗು ಆಗುವ ಮುಂಚೆದ ಲೈಫೇ ಬೇರೆ ಇರುತ್ತೆ, ಆಮೇಲೆ ಮಗು ಆದಮೇಲಂತೂ ಬೇರೆಯೇ ಲೈಫ್ ಇರುತ್ತೆ. ಯಾಕಂದರೆ ನಾವು ಒಂದು ಮದರ್ ಆಗಿ ನಮಗೆ ಟೈಮೇ ಕೊಡೋದಿಲ್ಲ. ನಾವು ಇಡೀ ದಿನ ನಮ್ಮದು ಮಗುದು ಹಿಂದೆನೇ ಇರ್ತೇವೆ. ಅವ್ರದ್ದು ಥಿಂಗ್ಸ್ನೆಲ್ಲ ರೆಡಿ ಮಾಡಲಿಕ್ಕೆ, ಅವ್ರದ್ದು ಬಟ್ಟೆ ಹಾಕಲಿಕ್ಕೆ ನಮಗೆ ಅದರಲ್ಲೇ ಖುಷಿ ಸಿಗುತ್ತೆ. ನಮಗೋಸ್ಕರ ನಾವು ರೆಡಿಯೇ ಆಗೋದಿಲ್ಲ, ಬಟ್ ಅದೊಂದು ಖುಷಿ. ಇವಾಗ ನಾವು ಹೊರಟ್ವಿ. ಟೈಮ್ ಸ್ಕ್ವೇರ್ ಸೆಂಟರ್ ಅಂತೇಳಿ ಒಂದಿದೆ ಪ್ಲೇಸ್ ಅಲ್ಕೂಸಲ್ಲಿ, ದುಬೈಯಲ್ಲಿ. ಅಲ್ಲಿ ಆಫರ್ ಹಾಕಿದ್ರು. ನಾವು ಹೀಗೇನೆ ಆನ್ಲೈನಲ್ಲಿ ನೋಡಿದ್ವಿ, ಇನ್ಸ್ಟಾಗ್ರಾಮಲ್ಲಿ, ರೀಲಲ್ಲಿ ಮಕ್ಕಳಿದು ಬಟ್ಟೆಗೆ ಆಫರ್ ಹಾಕಿದ್ರು. ನಾವು ಅಂದ್ಕೊಂಡ್ವಿ ಇವನಿಗೆ ಹೇಗೋ ಎಲ್ಲ ಬಟ್ಟೆ ಟೈಟ್ ಆಗ್ತಿತ್ತು, ಅವನಿಗೆ ಹೇಗೋ ಬಟ್ಟೆ ಎಲ್ಲ ಬೇಕಿತ್ತು. ನಾವು ಅಂದ್ಕೊಂಡು ನಾವು ಅಲ್ಲಿ ಹೋಗಿ ಒಂದು ವಿಸಿಟ್ ಮಾಡೋದು ಅಂತೇಳಿ. ಮತ್ತು ಇವಾನಂತೂ ಹೊರಡಬೇಕಿದ್ರೆ ಫುಲ್ ಜೋಶಲ್ಲಿ ಇರ್ತಾನೆ. ನಾವು ಅನ್ಕೋತೀವಿ ಇವತ್ತು ಎಂಜಾಯ್ ಮಾಡ್ತಾನೆ ಅಂತೇಳಿ. ಬಟ್ ಯಾವಾಗ ಅವ್ನು ಕಾರಲ್ಲಿ ಕೂತ್ಕೋತಾನೆ ಅವನಿಗೆ ನಿದ್ದೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ನೀವು ಅನ್ಕೋಬೋದು, ಅಷ್ಟು ಚಿಕ್ಕ ಮಗುನ ನೀವು ಔಟ್ಸೈಡ್ ಕರ್ಕೊಂಡು ಹೋಗ್ತೀರಿ ಅಂತೇಳಿ. ಅವನಿಗೂ ತುಂಬ ಇಷ್ಟ ಆ್ಯಕ್ಚುಲಿ ಸುತ್ತಾಡೋದು ಅಂತ ಹೇಳಿದರೆ, ಅದಕ್ಕೆ ನಾವು ಕರ್ಕೊಂಡು ಹೋಗೋದು. ಮತ್ತು ಮಕ್ಕಳು ಸಹ ಯಾವತ್ತು ರೂಮಲ್ಲೇ ಇರ್ತಾರೆ, ಆ 4 ಗೋಡೆ ಮಧ್ಯೆ. ಅವ್ರಿಗೂ ಇಷ್ಟ ಆಗಲ್ಲ ಇರಲಿಕ್ಕೆ. ಅವರಿಗೆ ಔಟ್ಸೈಡ್ ಎಲ್ಲ ಏನಾದರೂ ಒಂದು ಲೈಟ್ನ ಇರಲಿ, ಏನಾದರೂ ಆಬ್ಜೆಕ್ಟನ್ನು ನೋಡಲಿಕ್ಕೆ ತುಂಬ ಇಷ್ಟ. ಆದಷ್ಟು ಮಗುನ ಔಟ್ಸೈಡ್ ಕರ್ಕೊಂಡು ಹೋಗಿ ಎಲ್ಲ ತೋರಿಸಿ, ಅವ್ರಿಗೆ ಇವಾಗ 3 ತಿಂಗಳಾದಮೇಲೆ ಅವ್ರಿಗೆ ಬ್ರೈಟ್ ಕಲರ್ಸ್ ಎಲ್ಲ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅದನ್ನೆಲ್ಲ ತೋರಿಸಿ. ಮಕ್ಕಳದ್ದು ಚಿಕ್ಕ ಇರಬೇಕಿದ್ರೆ ಇಮ್ಯುನಿಟಿ ಕಮ್ಮಿ ಆಗಿರೋದ್ರಿಂದ ನೀವು ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗತ್ತೆ. ಅದು ಬಿಟ್ಟರೆ ನೀವು ಟೆನ್ಷನ್ ಮಾಡ್ಬೇಕಂತೇಳಿ ಇಲ್ಲ. ನೀವು ಕೇರ್ಫುಲ್ ಆಗಿದ್ರೆ ನೀವು ಮಗುನ ಔಟ್ಸೈಡ್ ಕರ್ಕೊಂಡು ಹೋಗ್ಬೋದು. ನಾವು ಶಾಪಿಂಗ್ ಮಾಡಬೇಕಿದ್ರೆ ಅವ್ನು ಮಲಗಿದ್ರೇ ಚಂದ, ಯಾಕಂದರೆ ಇಲ್ಲಾಂದರೆ ಅವನು ಹಿಂದೆನೇ ಬೀಳಬೇಕಾಗುತ್ತೆ. ಇಲ್ಲೇ ಟೈಮ್ ಸ್ಕ್ವೇರ್ ಸೆಂಟರ್ ಅಂತೇಳಿ, ಇದು ಅಲ್ಕೂಸಲ್ಲಿರೋದು. ನಾವು ರೀಚ್ ಆದ್ವಿ. ನಾವು ಅದೇ ಪಾರ್ಕಿಂಗ್ ಹುಡುಕ್ತಿದ್ವಿ. ಇಲ್ಲಿ ನಾವು ಫಸ್ಟ್ ಟೈಮ್ ಬರೋದು. ಇದು ಮಾಲ್ ಅಲ್ಲ, ಒಂದು ಶಾಪಿಂಗ್ ಸೆಂಟರ್ ಅಂತೇಳಿ ಹೇಳ್ಬೋದು. ಇದು ನೋಡಲಿಕ್ಕೆ ಮಾಲ್ ಥರ ಇರಲಿಲ್ಲ, ಡಿಫ್ರೆಂಟ್ ಆಗಿತ್ತು. ಅಂದರೆ ಎಲ್ಲರೂ ಆ್ಯಂಟಿಕ್ ಪೀಸ್ನ ಇರಲಿ, ಅವ್ರದ್ದು ಚಿಕ್ಕ ಯಾರ್ದು ಬಿಸ್ನೆಸ್ ಇರುತ್ತೆ ಅದನ್ನೆಲ್ಲ ಸೇಲ್ ಮಾಡ್ತಿದ್ರು. ಡಿಫ್ರೆಂಟ್ ಆಗಿತ್ತು. ನೀವು ನೋಡ್ಬೋದು, ಫುಲ್ ಡಿಫ್ರೆಂಟ್ ಆಗಿತ್ತು. ತುಂಬ ಗಿಡ ಎಲ್ಲ ನೆಟ್ಟಿದ್ರು. ಇದೇ ಶಾಪ್ ಎಕ್ಸ್ ಆ್ಯಂಡ್ ಸೋಲ್ಜರ್ಸ್ ಅಂತೇಳಿ. ಇಲ್ಲಿ ಆಲ್ರೆಡಿ ತುಂಬ ಮಂದಿ ಇದ್ದರು. ನಾವು ತುಂಬ ಮಂದಿಯನ್ನು ನೋಡಿ ನಾವು ಅಂದ್ಕೊಂಡ್ವಿ ಸೇಲ್ ಇರ್ಬೋದು, ಆಫರ್ ಇರ್ಬೋದು ಅಂತೇಳಿ. ಬಟ್ ಒಳಗಡೆ ಹೋಗಿ ನೋಡಬೇಕಿದ್ರೆ ಎಲ್ಲ ಪ್ರೈಸ್ ನಾರ್ಮಲ್ಸ್ ಇರಲಿಲ್ಲ, ಡಬಲ್ ಆಗಿತ್ತು. ಆಫರ್ ಅಂತೂ ಏನೂ ಇರಲಿಲ್ಲ. ಆಮೇಲೆ ಅವತ್ತು ಕ್ವಾಲಿಟಿನೂ ನಮ್ಗೆ ಅಷ್ಟು ಇಷ್ಟ ಆಗಲಿಲ್ಲ. ಬಟ್ಟೆದು ಕಲೆಕ್ಷನ್ನೂ ಇರಲಿಲ್ಲ ಜಾಸ್ತಿ. ಹೇಗೂ ಇಲ್ಲಿ ಆಫರ್ ಇರಲಿಲ್ಲ. ನಾವು ಅಂದ್ಕೊಂಡ್ವಿ ನಾವು ಬೇರೆ ಜಾಗಕ್ಕೆ ಎಲ್ಲಾದರೂ ಹೋಗೋದು ಅಂತೇಳಿ. ಇಲ್ಲೇ ಹತ್ತಿರದಲ್ಲಿ ಒಯಾಸಿಸ್ ಮಾಲ್ ಅಂತೇಳಿದೆ. ಇವಾಗ ನಾವು ಅಲ್ಲಿಂದ ಹೋಗ್ತಿದ್ದೇವೆ.
ಇವಾಗ ನೀವು ನೋಡ್ಬೋದು, ನಾವು ಇವನ್ಗೆ ಸಾಕ್ಸ್ ಹಾಕಲಿಲ್ಲ, ಮಿಟ್ಟನ್ಸ್ ಹಾಕಲಿಲ್ಲ, ಆಮೇಲೆ ಕ್ಯಾಪ್ ಸಹ ಹಾಕಲಿಲ್ಲ. ನೀವು ಕೇಳಬೇಡಿ ಯಾಕೆ ಹಾಕಲಿಲ್ಲ, ಮಗುಗೆ ಯಾಕೆಲ್ಲ ಎಕ್ಸ್ಪೋಜರ್ ಮಾಡಿದ್ದೀರಾ, ಅವ್ರಿಗೆ ಚಳಿ ಆಗುತ್ತೆ ಅಂತೇಳಿ. ಬಟ್ ಇಲ್ಲಿ ತುಂಬ ಸೆಕೆ ಆಗಿರೋ ಕಾರಣ ನಾವು ಅದನ್ನೆಲ್ಲ ಹಾಕಿ ಕರ್ಕೊಂಡು ಹೋದರೆ ಅವ್ರಿಗೆ ತುಂಬ ಇರಿಟೇಷನ್ ಆಗುತ್ತೆ, ಆಮೇಲೆ ಅವ್ರಿಗೆ ರ್ಯಾಷಸ್ ಆಗುತ್ತೆ. ಸೊ ಇಲ್ಲಿದ್ದು ವೆದರಿಗೆ, ಅಂದರೆ ದುಬೈದು ವೆದರಿಗೆ ನಾವು ಈ ಥರ ಓಪನ್ ಆಗಿಟ್ರೇ ಅವ್ರಿಗೆ ಒಳ್ಳೆಯದು. ಆದಷ್ಟು ನಾವು ಕಾಟನ್ ಬಟ್ಟೆನೇ ಹಾಕೋದು, ಕ್ಯಾಪ್ ಎಲ್ಲ ಹಾಕೋದಿಲ್ಲ. ಆಮೇಲೆ ಮಿಟ್ಟನ್ಸ್ ಹಾಕ್ತೇವೆ ಯೂಶ್ವಲಿ, ಯಾಕಂದರೆ ಕೆಲವೊಮ್ಮೆ ಅವನದು ನೇಲ್ಸ್ನ ಅವನೇ ಮುಖಕ್ಕೆ ಸ್ಕ್ರ್ಯಾಚ್ ಮಾಡ್ತಾನೆ. ಆಮೇಲೆ ನಾವು ಸಾಕ್ಸ್ ಎಲ್ಲ ಇವಾಗ ಹಾಕಿರಲಿಲ್ಲ, ಯಾಕಂದರೆ ಆಲ್ರೆಡಿ ತುಂಬ ಸೆಕೆ ಇತ್ತು, ಜಾಸ್ತಿ ಬೇಡ ಅಂಥೇಳಿ. ಸೊ ಈ ಸೆಕೆಗೆ ಅವನಿಗೆ ಅಷ್ಟೆಲ್ಲ ಕವರ್ ಮಾಡಿ ಹೋಗೋದಕ್ಕಿಂತ ನಾವು ಹೀಗೇ ಕರ್ಕೊಂಡು ಹೋಗ್ತಿದ್ದೇವೆ. ಇದರಿಂದ ಅವನಿಗೂ ಅಂದರೆ ರಿಲ್ಯಾಕ್ಸ್ ಆಗುತ್ತೆ, ತುಂಬ ಕಿರಿಕಿರಿ ಅನಿಸಲ್ಲ. ಸೊ ನಾವಿವಾಗ ಒಯಾಸಿಸ್ ಮಾಲಿಗೆ ಬಂದ್ವಿ. ಇಲ್ಲಿ ನಾವು ಯೂಶ್ವಲಿ ಬರ್ತಾ ಇರ್ತೇವೆ. ಈ ಪ್ಲೇಸ್ ನಾವು ತುಂಬ ಸಲ ಬಂದಿದ್ದೇವೆ ಆಲ್ರೆಡಿ. ಇಲ್ಲಿ ಯೂಶ್ವಲಿ ಆಫರ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಇವನ್ಗೆ ನಾವು ಇಲ್ಲಿ ತನಕ ಎಲ್ಲ ಬಟ್ಟೆನೂ ಬೇಬಿ ಶಾಪಿಂದಲೇ ತಂದಿದ್ದು. ಕೆಲವೊಮ್ಮೆ ನಾವು ಫಸ್ಟ್ ಕ್ರೈಯಿಂದ ಕೆಲವು ಥಿಂಗ್ಸ್ನ ಆರ್ಡರ್ ಮಾಡ್ತೇವೆ. ಬಟ್ ಬಟ್ಟೆನ ನಾವು ಯಾವತ್ತು ಅಂದರೆ ನಂದು ಹಸ್ಬೆಂಡ್ ಯೂಶ್ವಲಿ ತೊಗೊಂಡು ಬರೋದು ಬೇಬಿ ಶಾಪಿಂದಲೇ. ಇದು ಫಸ್ಟ್ ಟೈಮ್ ನಾವು ಅಂದರೆ ಬೇರೆ ಕಡೆ ನೋಡ್ತಿದ್ದೇವೆ, ಇನ್ನು ಬೇರೆ ವೆರೈಟಿಯಲ್ಲಿ ಬಟ್ಟೆ ಇದ್ದರೆ. ಬೇಬಿ ಶಾಪಿದ್ದು ಕಲೆಕ್ಷನ್ಸ್ ಎಲ್ಲ ತುಂಬ ಒಳ್ಳೆಯದಿರುತ್ತೆ, ಬಟ್ ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಇಲ್ಲಿ ತನಕ ನಾವು ಆಫರ್ ಇದ್ದೆಲ್ಲ ತಂದಿರಲಿಲ್ಲ, ಡೈರೆಕ್ಟ್ ಎಷ್ಟು ಅಮೌಂಟ್ ಇರುತ್ತೆ ಅಷ್ಟನ್ನೇ ಕೊಟ್ಟು ತಂದಿದ್ವಿ. ಸೊ ಈ ಸಲ ನಾವು ಆಫರ್ಸ್ ಇದ್ದು ಬಟ್ಟೆನ ಹುಡುಕ್ತಿದ್ವಿ, ಯಾಕಂದರೆ ನಾವಿವಾಗ ಈ ವಿಡಿಯೋ ಮಾಡಬೇಕಿದ್ರೆ ಆಲ್ರೆಡಿ ಆಫರ್ ಎಲ್ಲ ಆಗ್ತಿತ್ತು. ಸೊ ನಾವು ಅಂದ್ಕೊಂಡ್ವಿ, ನೋಡುವ, ಚೆಕ್ ಮಾಡುವ, ಎಲ್ಲಾದರೂ ಸಿಕ್ಕಿದರೆ ಒಳ್ಳೇದಲ್ವಾ ಅಂತೇಳಿ. ಸೊ ಇದೇ ಒಯಾಸಿಸ್ ಮಾಲ್. ಇಲ್ಲಿ ನನ್ನ ಅಮ್ಮ ಫಸ್ಟ್ ಟೈಮ್ ಬರೋದು, ಅವರು ಈ ಮಾಲ್ನ ನೋಡಿರಲಿಲ್ಲ. ಸೊ ನಾವಿವಾಗ ಇಲ್ಲಿ ಸೆಂಟರ್ ಪಾಯಿಂಟ್ಗೆ ಬಂದಿದ್ದೇವೆ. ಕೆಲವು ಮಂದಿ ನನ್ನ ಹತ್ರ ಕೇಳಿದ್ರು, ನೀವು ಬಾಟಲ್ ಫೀಡ್ ಮಾಡಬೇಕಿದ್ರೆ ಯಾವ ಬಾಟಲ್ ಯೂಸ್ ಮಾಡ್ತೀರಾ ಇವನ್ಗೆ ಅಂತೇಳಿ. ಸೊ ತುಂಬ ಮಂದಿಗೆ ಪಿಜನ್ ಇದ್ದು ಬಾಟಲ್ ಅಷ್ಟು ಇಷ್ಟ ಆಗಲ್ಲ. ಯೂಶ್ವಲಿ ಎಲ್ಲರೂ ಫಿಲಿಪ್ಸ್ ಬಾಟಲ್ನ ಪ್ರಿಫರ್ ಮಾಡ್ತಾರೆ. ನಮ್ಮ ಮನೇಲಿ ಆಲ್ರೆಡಿ ನಾವು ಒಂದು ಫಿಲಿಪ್ಸ್ ಬಾಟಲ್ ಆಲ್ರೆಡಿ 5-6 ಬಾಟಲ್ಸ್ ಇದೆ. ನಾವು ತುಂಬ ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸಲ್ಲಿ ಅದನ್ನು ತೊಗೊಂಡು ಬಂದಿದ್ವಿ. ಬಟ್ ಇವನ್ಗೆ ಅದರಲ್ಲಿ ಕುಡಿಲಿಕ್ಕೆ ಇಷ್ಟ ಇಲ್ಲ. ಅವನಿಗೆ ಸ್ಟಾರ್ಟಿಂಗಿಂದ ಪಿಜನ್ ಇದ್ದು ಬಾಟಲೇ ಇಷ್ಟ ಆಗುತ್ತೆ. ಸೊ ನಾವು ಇವಾಗ ಪಿಜನ್ ಇದ್ದೇ ತರೋದು. ಇಲ್ಲಿ ನೋಡಿ, ನಮಗೆ ಇವನ್ಗೆ ಈ ಬಟ್ಟೆ ಇಷ್ಟ ಆಯಿತು. ಇದು 2 ಸೆಟ್ ಆ್ಯಕ್ಚುಲಿ. ಆಮೇಲೆ ಅಮೌಂಟ್ ಸಹ ಜಾಸ್ತಿ ಇರಲಿಲ್ಲ, ರೀಸನೇಬಲ್ ಪ್ರೈಸ್ ಇತ್ತು. ಮತ್ತು ಇದು ಕಾಟನ್ ಆಗಿದ್ದರಿಂದ ಬ್ರೀದಬಲ್ ಮೆಟೀರಿಯಲ್, ಲೂಸ್ ಆಗಿತ್ತು. ಸೊ ನಾವು ಇದನ್ನು ತೊಗೊಂಡ್ವಿ. ಅದಾದಮೇಲೆ ಅವನಿಗೆ ಮಿಟ್ಟನ್ಸ್ ಬೇಕಿತ್ತು, ಇದನ್ನು ತೊಗೊಂಡ್ವಿ. ಬಟ್ ಇದು ಆ್ಯಕ್ಚುಲಿ ಅವನ ಕೈಗೆ ತುಂಬ ಟೈಟ್ ಆಗುತ್ತೆ. ಬಟ್ ತೊಗೊಂಡಾಗಿತ್ತು ಆಲ್ರೆಡಿ. ಇದರದ್ದು ಎಲಾಸ್ಟಿಕ್ ತುಂಬ ಅಂದರೆ ತುಂಬ ಟೈಟ್ ಇದೆ. ಸೊ ಇದು ತೊಗೊಂಡದ್ದು ನಾವು ವೇಸ್ಟ್ ಆಯಿತು ಆ್ಯಕ್ಚುಲಿ. ಮಿಟ್ಟನ್ಸ್ ನಾವು ಯಾಕೆ ಹಾಕೋದಂತ ಹೇಳಿದರೆ, ಅವನದು ನೇಲ್ಸ್ ಬೇಗ ಗ್ರೋ ಆಗ್ತಿರುತ್ತೆ, ಅವನು ಮುಖಕ್ಕೆಲ್ಲ ಸ್ಕ್ರ್ಯಾಚ್ ಮಾಡ್ತಾನೆ. ಅದಕ್ಕೆ ನಾವು ಮಿಟ್ಟನ್ಸ್ ಹಾಕೋದು. ಇಲ್ಲಾಂದರೆ ಅವನಿಗೆ ಮಿಟ್ಟನ್ಸ್ ಹಾಕೋದಿಲ್ಲ ನಾವು. ಅವ್ನು ನೇಲ್ಸ್ ತೆಗೆದ್ರೆ ಮಿಟ್ಟನ್ಸ್ ಹಾಕಬೇಕಂತಿಲ್ಲ. ಬಟ್ ಮಕ್ಕಳದ್ದು ಯೂಶ್ವಲಿ ನೇಲ್ಸ್ ಬೇಗನೆ ಗ್ರೋ ಆಗುತ್ತೆ. ಸೊ ಮಿಟ್ಟನ್ಸ್ ಹಾಕಿ ಇಡಬೇಕಾಗುತ್ತೆ. ಬಟ್ ಸಾಕ್ಸ್ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ನಡೆಯುತ್ತೆ. ಇವಾಗ ಚಳಿ ಎಲ್ಲ ಇದ್ದರೆ ಮತ್ತು ರೂಮ್ ಕೂಲ್ ಇದ್ದರೆ ಸಾಕ್ಸ್, ಮಿಟ್ಟನ್ಸ್, ಕ್ಯಾಪ್ ಎಲ್ಲ ಹಾಕಿಡಿ ನೀವು. ಬಟ್ ಇಲ್ಲಿ ನಾನು ಇಲ್ಲಿದ್ದು ವೆದರ್ ಪ್ರಕಾರ ಮಗುನ ಹೇಗೆ ಇಡಬೇಕಂತೆಲ್ಲ ಹೇಳ್ತಿದ್ದೇನೆ. ನೀವು ಫಾಲೋ ಮಾಡಬೇಕಂತಿಲ್ಲ, ಯಾಕಂತೇಳಿದರೆ ಇಲ್ಲಿ ತುಂಬ ಸೆಕೆ ಇರೋ ಕಾರಣ ನಾವು ಮಗುನ ಹೀಗೆ ಓಪನ್ ಆಗಿ ಬಿಡ್ತಿದ್ದೇವೆ. ಸೊ ನಾನು ಹಾಕಿರೋ ಡ್ರೆಸ್ ನೀವು ನೋಡ್ಬೋದು. ಇದು ನಾನು ಪ್ರೆಗ್ನೆಂಟ್ ಇರಬೇಕಿದ್ರೆ ತೊಗೊಂಡಿದ್ದು. ಇದು ಎಲಾಸ್ಟಿಕ್ ಡ್ರೆಸ್ ಇರೋ ಕಾರಣ ಪ್ರೆಗ್ನೆಂಟ್ ಇರಬೇಕಿದ್ರೂ ಹಾಕ್ಬೋದು. ಆಮೇಲೆ ನೀವು ಪ್ರೆಗ್ನೆಂಟ್ ಆಗಿ ಡೆಲಿವರಿ ಎಲ್ಲ ಆಗಿ ನೀವು ವೆಯ್ಟ್ ಎಲ್ಲ ಲಾಸ್ ಮಾಡಿ ಆದಮೇಲೆನೂ ಹಾಕ್ಬೋದು. ಸೊ ನೀವು ಪ್ರೆಗ್ನೆಂಟ್ ಇರಬೇಕಿದ್ರೆ ನಾನು ಯಾವ ಥರ ಡ್ರೆಸ್ ಹಾಕಿದ್ದೀನಲ್ಲ ಆ ಥರ ಡ್ರೆಸ್ ತೊಗೊಳ್ಳಿ. ಪ್ರೆಗ್ನೆಂಟ್ ಇರಬೇಕಿದ್ರೂ ನೀವು ಕಂಫರ್ಟಬಲ್ ಆಗಿರ್ತೀರಾ, ಡೆಲಿವರಿ ಆದಮೇಲೂ ನೀವು ಆ ಡ್ರೆಸ್ಸನ್ನು ಹಾಕ್ಬೋದು. ತುಂಬ ಡ್ರೆಸ್ಸಸ್ ನಾವು ಪ್ರೆಗ್ನೆಂಟ್ ಇರಬೇಕಿದ್ರೆ ಲೂಸ್ ಇರೋದು ಆ ಥರ ತೊಗೋತೇವೆ. ಬಟ್ ಈ ಥರ ಎಲಾಸ್ಟಿಕ್ ಇರೋದು ಡ್ರೆಸ್ ತೊಗೊಂಡ್ರೆ ನೀವು ಡೆಲಿವರಿ ಆದಮೇಲೂ ಹಾಕ್ಬೋದು. ಸೊ ನಾನು ಆಲ್ಮೋಸ್ಟ್ ಪ್ರೆಗ್ನೆಂಟ್ ಇರಬೇಕಿದ್ರೆ ಇದೇ ಥರದ್ದು ಡ್ರೆಸ್ ಯೂಶ್ವಲಿ ಹಾಕ್ತಿದ್ದೆ. ಈವನ್ ಆಫೀಸಿಗೂ ಸಹ ಇಂಥದ್ದೇ ಹಾಕ್ತಿದ್ದೆ. ಸೊ ಅದೆಲ್ಲ ನನಗೆ ಇವಾಗ ಯೂಸ್ ಆಗ್ತಿದೆ. ನಾನು ಇವಾಗಲೂ ಆ ಡ್ರೆಸ್ಸನ್ನೆಲ್ಲ ಹಾಕ್ಬೋದು. ಇವಾಗ ಪ್ರೆಗ್ನೆಂಟ್ ಇರಬೇಕಿದ್ರೆ ನಾವು ತುಂಬ ಮೆಟರ್ನಿಟಿ ಡ್ರೆಸ್ ಎಲ್ಲ ತೊಗೋತೇವೆ, ಅದೆಲ್ಲ ವೇಸ್ಟ್. ನಾನು ತೊಗೊಂಡಿದ್ದೇನೆ, ಇಲ್ಲ ಅಂತೇಳಿ ಹೇಳಲ್ಲ, ನಾನು ತೊಗೊಂಡಿದ್ದೇನೆ.
ಈ ಥರ ಎಲಾಸ್ಟಿಕ್ ಇದು ಡ್ರೆಸ್ ತೊಗೊಂಡ ಮೇಲೂ ನಾನು ಮೆಟರ್ನಿಟಿ ಡ್ರೆಸ್ಸನ್ನೆಲ್ಲ ತೊಗೊಂಡಿದ್ದೇನೆ, ಕೆಲವು ನನ್ನ ಹತ್ರ ಇದೆ. ಬಟ್ ಇವಾಗ ಅದನ್ನೆಲ್ಲ ನೋಡ್ಲಿಕ್ಕೆ ಹೋದರೆ ಇವಾಗ ಅದೆಲ್ಲ ಆಗೋದೇ ಇಲ್ಲ, ಅಂದರೆ ತುಂಬ ಲೂಸ್ ಆಗುತ್ತೆ. ಸೊ ಅಂಥದ್ದು ತೊಗೊಳ್ಳೋ ಬದಲು ನೀವು ಈ ಥರ ಎಲಾಸ್ಟಿಕ್ ಇರೋದು ಡ್ರೆಸ್ ತೊಗೊಂಡ್ರೆ ಒಳ್ಳೆಯದು. ಮತ್ತು ನಿಮಗೆ ಕಂಫರ್ಟೇಬಲ್ ಆಗಿಲ್ಲ ಅಂದರೆ ನೀವು ಇದೇ ಡ್ರೆಸ್ಸಿಗೆ ಬೇಕಿದ್ರೆ ದುಪ್ಪಟ್ಟ ಹಾಕಿ ಇಲ್ಲ ಏನಾದರೂ ಶಾಲ್ ಹಾಕಿ ವೇರ್ ಮಾಡ್ಬೋದು, ಅದರಿಂದಲೂ ಚೆನ್ನಾಗಿ ಅದರ ಲುಕ್ ಬರುತ್ತೆ. ನೀವು ಅದನ್ನು ಚೆನ್ನಾಗಿ ವೇರ್ ಮಾಡ್ಬೋದು, ಡೈಲಿ ವೇರ್ಗೂ ಯೂಸ್ ಮಾಡ್ಬೋದು. ಶಾಪಿಂಗ್ ಎಲ್ಲ ಆಗಿ ಇವಾಗ ನಾವು ಹೋಗ್ತಿದ್ದೇವೆ. ಎಂತ ಅಂತ ಹೇಳಿದರೆ ದುಬೈಯಲ್ಲಿ ಫೇಮಸ್ ಅಂದರೆ ಬುರ್ಜ್ ಖಲೀಫಾ ಅಲ್ವಾ, ಅದು ವರ್ಲ್ಡ್ ಇದ್ದೇ ಟಾಲೆಸ್ಟ್ ಬಿಲ್ಡಿಂಗ್. ಸೊ ಅಮ್ಮನಿಗೆ ಬುರ್ಜ್ ಖಲೀಫಾನ ಹತ್ತಿರದಿಂದ ತೋರಿಸ್ಬೇಕಂತೇಳಿ ನಾವು ಹೀಗೇ ದುಬೈ ಮಾಲ್ ಹತ್ತಿರ ಬರ್ತಿದ್ವಿ. ತಪ್ಪಿ ನಮ್ಮದು ಒಂದು ರೂಟ್ ಮಿಸ್ ಆಯಿತು. ಸೊ ಯಾರೆಲ್ಲ ದುಬೈಯಲ್ಲಿದ್ದಾರೆ ಅವರಿಗೆ ಗೊತ್ತುಂಟು, ದುಬೈ ಮಾಲ್ ಹತ್ರ ಒಂದು ರೂಟ್ ಮಿಸ್ ಆದರೆ ನಿಮ್ಮದು ಮತ್ತೆ ತುಂಬ ಟೈಮ್ ಅದರೊಳಗನೆ ಹೋಗ್ತದೆ. ನಾವು ತಪ್ಪಿ ಒಂದು ರೂಟ್ ಮಿಸ್ ಆದ್ರಿಂದ ದುಬೈ ಮಾಲಿದು ಒಳಗಡೆ ಎಂಟರ್ ಆದ್ವಿ. ಸೊ ಇವಾಗ ಇದರಿಂದ ಹೊರಗಡೆ ಹೋಗ್ಲಿಕ್ಕೆ ನಮಗೆ ತುಂಬ ಟೈಮ್ ತಗೊಳುತ್ತೆ. ದುಬೈ ಮಾಲ್ ತುಂಬ ದೊಡ್ಡ ಮಾಲ್. ಸೊ ಹೀಗೇ ನಾವು ತಪ್ಪಿ ಬಂದದ್ರಿಂದ ಇವಾಗ ನಾವು ಇಲ್ಲಿಂದ ಹೋಗ್ತಿದ್ದೇವೆ. ಸೊ ಅಮ್ಮಂದು ಬುರ್ಜ್ ಖಲೀಫಾ ಇವತ್ತು ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಟೈಮ್ ನಾವು ಅವರಿಗೆ ಕರ್ಕೊಂಡು ಹೋಗ್ಬೇಕಂತೇಳಿದ್ದೇವೆ. ಇವಾಗ ನಾವು ಇಲ್ಲಿಂದ ಸೀದಾ ಮನೆಗೆ ಹೋಗ್ತಿದ್ದೇವೆ. ಆಲ್ರೆಡಿ ಲೇಟ್ ಆಗಿತ್ತು, ಅಂದರೆ ಮಧ್ಯಾಹ್ನದ್ದು 1 o'clock ಹಾಗೆ ಏನೋ ಆಗಿತ್ತು. ಮತ್ತು ನಮಗೂ ತುಂಬ ಟಯರ್ಡ್ ಆಗಿತ್ತು. ಸೊ ನಾವು ಅಂದ್ಕೊಂಡ್ವಿ ಮನೆಗೆ ಹೋಗಿ ಊಟ ಮಾಡೋದಂತೇಳಿ. ಇವಾನ್ಗೂ ಅಷ್ಟೇ ಜಾಸ್ತಿ ಹೊತ್ತು ನಾವು ಔಟ್ಸೈಡ್ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ತುಂಬ ಸೆಕೆ ಇರೋ ಕಾರಣ. ಮಕ್ಕಳಿಗೂ ನಾವು ಜಾಸ್ತಿ ಹೊತ್ತು ಔಟ್ಸೈಡ್ ಎಲ್ಲ ಕರ್ಕೊಂಡೋಗಿ ಸುತ್ತಾಡಿಸ್ಲಿಕ್ಕೆಲ್ಲ ಆಗೋದಿಲ್ಲ. ನಾವು ಮಗುದು ಸಹ ತಲೆಯಲ್ಲಿ ಇಡಬೇಕಾಗುತ್ತೆ. ಸೊ ನಾವು ಇಲ್ಲಿಂದ ಇವಾಗ ಸೀದಾ ಮನೆಗೆ ಹೋಗ್ತಿದ್ದೇವೆ. ಇಲ್ಲಿ ಇವಾನ್ಗೆ ನಾವು ಆಲ್ರೆಡಿ ಫೀಡ್ ಮಾಡಿದ್ದೇವೆ. ಫೀಡ್ ಮಾಡಿ ನಾವು ಬರ್ಪ್ ಎಲ್ಲ ತೆಗೆಸಿ ಆಗಿತ್ತು. ಸೊ ಅವನು ಹೀಗೇ ಆಟ ಆಡಿಕೊಂಡು ಔಟ್ಸೈಡ್ ಎಲ್ಲ ನೋಡ್ತಿದ್ದ. ನೀವು ಅನ್ಕೋಬೋದು ನಾನಿವಾಗ ವೀಡಿಯೋಸ್ ಹಾಕೋದ್ರಲ್ಲಿ ಕನ್ಸಿಸ್ಟೆಂಟ್ ಇಲ್ಲ ಅಂತೇಳಿ. ನಾನಿವಾಗ ವರ್ಕಿಗೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ. ಬಟ್ ನಾನು ಹಾಕ್ತಿದ್ದೇನೆ, ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾನು ವೀಡಿಯೋಸ್ ಹಾಕ್ತಿದ್ದೇನೆ. ಆದಷ್ಟು ಟೈಮ್ ಸಿಗಬೇಕಿದ್ರೆ ಶಾರ್ಟ್ಸನ್ನೆಲ್ಲ ಹಾಕ್ತಿದ್ದೇನೆ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಅಫ್ಕೋರ್ಸ್ ನಾನು ಎಲ್ಲ ಅಂದರೆ ವೀಡಿಯೋ ತೆಗೆಯೋದು ಇರಲಿ, ಎಡಿಟಿಂಗ್ ಇರಲಿ, ಆಫೀಸಿದ್ದು ಕೆಲಸ ಇರಲಿ, ಪ್ಲಸ್ ನನಗೆ ಬ್ರೆಸ್ಟ್ ಫೀಡ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಾನು ಒಂದಿನ ಕೇಳಿಸಲ್ಲ ಪಂಪ್ ಮಾಡಬೇಕಾಗುತ್ತೆ. ಸೊ ಇಲ್ಲೇ ನಂದು ಟೈಮ್ ಹೋಗುತ್ತೆ. ಬಟ್ ನಾನು ಆದಷ್ಟು ಟ್ರೈ ಮಾಡ್ತಿದ್ದೇನೆ. ಕೆಲವೊಮ್ಮೆ ನಾನು ವೀಡಿಯೋ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿರ್ತೇನೆ, ಬಟ್ ನನಗೆ ಅದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಟೈಮ್ ಸಿಗೋದಿಲ್ಲ. ಬೆಳಿಗ್ಗೆ ಬೇಗ ಹೋಗಿ ಆಫೀಸಿದ್ದು ಕೆಲಸ, ಅದಾದಮೇಲೆ ಮನೆಗೆ ಬಂದು ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಪಂಪ್ ಮಾಡಬೇಕು. ಅದಾಗುವಷ್ಟರಲ್ಲಿ ಟಯರ್ಡ್ ಆಗಿರುತ್ತೆ. ಯಾಕಂದರೆ ರಾತ್ರಿ ಸಹ ನಿದ್ದೆ ಇರೋದಿಲ್ಲ. ಕೆಲವೊಮ್ಮೆ ರಾತ್ರಿ ಇವಾಗಂತೂ ಇವಾನ್ ರಾತ್ರಿ ಫುಲ್ ಅಳ್ತಾ ಇರ್ತಾನೆ, ನಿದ್ದೆ ಇರೋದಿಲ್ಲ. ಸೊ ಹಾಗೆ ಲಾಸ್ಟ್ ವೀಕಿಂದ ನಾನು ವೀಡಿಯೋಸ್ ಎಲ್ಲ ಸರಿ ಅಪ್ಲೋಡ್ ಮಾಡಿರಲಿಲ್ಲ. ಮತ್ತು ಯಾರೆಲ್ಲ ನಂದು ಇನ್ಸ್ಟಾಗ್ರಾಮ್ ಮತ್ತು ಇವಾನಿದು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ತಿಲ್ಲ, ಪ್ಲೀಸ್ ಹೋಗಿ ಫಾಲೋ ಮಾಡಿ. ಇವಾನಿದು ಇನ್ಸ್ಟಾಗ್ರಾಮ್ ಅಂತೂ ನಾನು ಕಾಂಟೆಂಟ್ಸ್ ಹಾಕ್ತಾ ಇರ್ತೇನೆ, ತುಂಬ ಇನ್ಫಾರ್ಮೇಷನ್ ಆಗಿರೋ ರೀಲ್ಸನ್ನೆಲ್ಲ ಹಾಕ್ತಿರ್ತೇನೆ. ಸೊ ಇವಾನಿದು ಅಕೌಂಟ್ನ ಫಾಲೋ ಮಾಡಿ. ಫೈನಲಿ ನಾವಿವಾಗ ಮನೆಗೆ ರೀಚ್ ಆದ್ವಿ. ತುಂಬ ಅಂದರೆ ತುಂಬ ಟಯರ್ಡ್ ಆಗಿತ್ತು. ಮಗುನ ಕರ್ಕೊಂಡು ಔಟ್ಸೈಡ್ ಹೋಗೋದು ಅಂತ ಹೇಳಿದ್ರೇ ಒಂದು ದೊಡ್ಡ ಟಾಸ್ಕ್. ಮಗುಗೂ ಟಯರ್ಡ್ ಆಗುತ್ತೆ, ನಮಗೂ ಟಯರ್ಡ್ ಆಗುತ್ತೆ. ಸೊ ಮನೆಗೆ ರೀಚ್ ಆದಮೇಲೆ ನಮ್ಮದು ಟಯರ್ಡ್ನೆಸ್ ಎಲ್ಲ ಬಿಟ್ಟು ಮಗುದ್ದು ನೋಡಬೇಕಾಗತ್ತೆ. ಮತ್ತು ನಾವು ಔಟ್ಸೈಡ್ ಮಗುನ ಯಾಕೆ ಕರ್ಕೊಂಡು ಹೋಗೋದು ಅಂತ ಹೇಳಿದರೆ ಆಫ್ಕೋರ್ಸ್ ಮಗು ಎಂಜಾಯ್ ಮಾಡಬೇಕಂತೇಳಿ. ಇದೆಲ್ಲ ಅವನಿಗೆ ಹೊಸತ್ತು, ನಾವು ಅವನಿಗೆ ಎಲ್ಲನೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತೇಳಿ ಕರ್ಕೊಂಡು ಹೋಗೋದು. ನಾವೆಲ್ಲಿ ಹೋದರೂ ಅವನು ಎಂಜಾಯ್ ಮಾಡಬೇಕಂತೇಳಿ. ಇವಾಗ ನಮ್ಮದು ಕಂಪ್ಲೀಟ್ ಹ್ಯಾಪಿನೆಸ್ಸೇ ಅವನು. ನಮ್ಮ ಹ್ಯಾಪಿನೆಸ್ಗಿಂತ ಜಾಸ್ತಿ ನಮಗೆ ಅವನದೇ ಹ್ಯಾಪಿನೆಸ್ ಮ್ಯಾಟರ್ ಆಗುತ್ತೆ. ಮತ್ತು ನಮಗೆ 2 ದಿನ ರಜೆ ಇರೋ ಕಾರಣ ನಾವು ಆದಷ್ಟು ಅಂದರೆ ಅವನಿಗೆ ಔಟ್ಸೈಡ್ ಎಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಟ್ರೈ ಮಾಡ್ತೇವೆ. ಎಷ್ಟೇ ಕಷ್ಟ ಆದರೂ, ನಮಗೆ ಟಯರ್ಡ್ ಆದರೂ ನಾವು ಟ್ರೈ ಮಾಡ್ತೇವೆ. ಇಲ್ಲಿ ನೋಡಿ, ನಾವು ಮನೆಗೆ ಬಂದ ತಕ್ಷಣ ಅವನಿಗೆ ಫೀಡ್ ಮಾಡಿದ್ವಿ. ಅವನಿಗೂ ಟಯರ್ಡ್ ಆಗಿತ್ತು. ಅದಾದಮೇಲೆ ಅವನು ಸ್ವಲ್ಪ ಹೊತ್ತು ಹೀಗೇ ಆಟ ಆಡ್ತಿದ್ದ. ನಾನೊಂದು ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ರೀಲ್ ಹಾಕಿದ್ದೆ, ಯೂಟ್ಯೂಬಲ್ಲೂ ಹಾಕಿದ್ದೆ. ಇವಾಗ ಅಪ್ಪಂದಿರು ಮಕ್ಕಳ ಹತ್ರ ಮಾತಾಡಬೇಕು. ಇವಾಗ ಖಾಲಿ ಅಮ್ಮಂದಿರು ಅಷ್ಟೇ ಅಲ್ಲ ಮಕ್ಕಳ ಹತ್ರ ಮಾತಾಡೋದು, ಅಪ್ಪಂದಿರು ಮಾತಾಡೋದು ಸಹ ತುಂಬ ಮ್ಯಾಟರ್ ಆಗುತ್ತೆ. ಇದು ರಿಸರ್ಚಲ್ಲಿ ಸಹ ಪ್ರೂವ್ ಆಗಿದೆ. ಮಗುಗೆ ಅಪ್ಪಂದು ವಾಯ್ಸ್ ಕೇಳಲಿಕ್ಕೆ ಸಹ ಇಷ್ಟ.
ಮತ್ತು ನಾವು ಡಿಫ್ರೆಂಟ್ ಸೌಂಡ್ ವಾಯ್ಸ್ ಅದನ್ನೆಲ್ಲ ಯೂಸ್ ಮಾಡಿ ಅವ್ರ ಹತ್ರ ಮಾತಾಡಿದರೆ ಅವ್ರಿಗೆ ಇನ್ನೂ ಖುಷಿ ಆಗುತ್ತೆ. ನೀವು ನೋಡ್ಬೋದು ಅವನು ಇಲ್ಲಿ ಎಷ್ಟು ಖುಷಿಯಲ್ಲಿದ್ದಾನೆ ಅಂತೇಳಿ. ಸೊ ಅಪ್ಪಂದಿರೇ ಹೋಗಿ ಮಕ್ಕಳ ಹತ್ರ ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿ, ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ. ಸೊ ನಿಮಗೆ ನಂದು ವಿಡಿಯೋ ಇಷ್ಟ ಆಯಿತು ಅಂತೆಲ್ಲ ಅನ್ಕೋತೇನೆ. ಪ್ಲೀಸ್ ಹೀಗೆ ನಂದು ವಿಡಿಯೋ ನೋಡ್ತಾ ಇರಿ. ನಿಮಗೆ ಇಷ್ಟ ಆದರೆ ನಂದು ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಆದಷ್ಟು ನಿಮ್ಮದು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಾನು ನಿಮಗೆ ಸಿಗ್ತೇನೆ ಮತ್ತೊಂದು ವಿಡಿಯೋ ಜೊತೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.